ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಗೆಲ್ಲಾರ್ಗು ಒಂದು ರೆಸಿಪಿ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಸಿಂಪಲ್ ರೆಸಿಪಿ, ಯಾರ್ ಬೇಕಾದ್ರೂ ಮನೇಲಿ ಮಾಡ್ಕೊಂಡು ತಿನ್ಬೋದು. ಸೊ ಇವತ್ತು ನಾವು ಮಾಡ್ತಾ ಇರೋದು ಬಂದ್ಬಿಟ್ಟು ಮಸಾಲಾ ಕುಕ್ಕಿ, ಖಾರ ಬಿಸ್ಕೆಟ್. ಸೊ ಇದಕ್ಕೆ ಏನೇನ್ ಬೇಕು, ಸಿಂಪಲ್ ಆಗಿ ಮಾಡೋದು ಹೇಗೆ, ನೀವು ಮನೇಲೆ ಏನು ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಏನು ಇಲ್ಲದೆ ಸಿಂಪಲ್ ಆಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ರೆಸಿಪಿ ನೋಡೋಣ ಬನ್ನಿ. ಸೊ ಐ ಹ್ಯಾವ್ ಬಟರ್ ಬಂದ್ಬಿಟ್ಟು 150 ಗ್ರಾಮ್ಸ್ ಬಟರ್ ತಗೊಂಡಿದೀವಿ. ಇದು ಶುಗರ್ ಪೌಡರು. ನಿಮ್ಮ ಹತ್ರ ಶುಗರ್ ಪೌಡರ್ ಆಕ್ಸೆಸಿಬಲ್ ಇಲ್ಲ ಅಂದ್ರೆ ನೀವೇ ಸ್ವಲ್ಪ ಶುಗರ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು 60 ಗ್ರಾಮ್ಸ್ ಅಷ್ಟು ತಗೋಬಹುದು. ಇದು ಮೈದಾ, ನೀವು ಮೈದಾ ಆಲ್ಟರ್ನೇಟ್ ಆಗಿ ವೀಟ್ ಫ್ಲೋರ್ ಯೂಸ್ ಮಾಡಬಹುದು. ಇದು 200 ಗ್ರಾಮ್ಸ್ ತಗೊಂಡಿದೀವಿ. ಆಮೇಲೆ 50 ಗ್ರಾಮ್ಸ್ ಆಫ್ ಕ್ಯಾಶ್ಯೂಸ್, ಆಮೇಲೆ 30 ಗ್ರಾಮ್ಸ್ ಆಫ್ ಮಿಲ್ಕ್. ಪೌಡರ್ ಶುಗರ್ ಹಾಕೋತಾ ಇದೀವಿ. ಮೈದಾ ತಗೊಂಡಿದೀವಿ, 200 ಗ್ರಾಮ್ಸ್ ಇದೆ. ನೀವು ಮೈದಾ ಆಲ್ಟರ್ನೇಟ್ ವೀಟ್ ಫ್ಲೋರ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಹಾಕೊಂಡ್ಬರೋಣ. ಸ್ವಲ್ಪ ಸಾಲ್ಟ್, ಜೀರಾ, some ಚಿಲ್ಲಿ ಪೌಡರ್, ಚಿಲ್ಲೀಸ್, ಕೊರಿಯಾಂಡರ್, ಆ್ಯಂಡ್ ಕರ್ಬೇವಿನ ಸೊಪ್ಪು. ನಾವು ಈಗ ಬಟರ್ ಜೊತೆ ಎಲ್ಲಾನು ಇನ್ಕಾರ್ಪೊರೇಟ್ ಮಾಡೋಣ ಚೆನ್ನಾಗಿ, ಸ್ಲೋ ಆಗಿ. ಆಮೇಲೆ ಓವರ್ ಮಿಕ್ಸು ಮಾಡಬಾರ್ದು ಇದನ್ನು. ಒಂದು ಕನ್ಸಿಸ್ಟೆನ್ಸಿಗೆ ಈ ಥರ ಫಸ್ಟ್ ಒಂಚೂರು ಈ ಥರ ಮಾಡ್ಕೊಳ್ಳಿ. ಬಟರ್ ಜೊತೆ ಮಿಕ್ಸ್ ಮಾಡಿ ಸ್ಟಾರ್ಟ್ ಸೀಯಿಂಗ್ ಬಾಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟರ್ ಜೊತೆ ಫ್ಲೋರ್ ಮಿಕ್ಸ್ ಆಗಿ ಸ್ಮಾಲ್ ಬಾಲ್ಸ್ ಆಗುತ್ತೆ, ಬಟರ್ ಮೈದಾ ಎಲ್ಲಾನು ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದೀವಿ. ನಾವು ವಿಲ್ ಆ್ಯಡ್ ಅವರ್ ಕ್ಯಾಶ್ಯೂಸ್ ಆ್ಯಂಡ್ ವಿಲ್ ಆ್ಯಡ್ 30 ಗ್ರಾಮ್ಸ್ ಆಫ್ ಮಿಲ್ಕ್. ಸೊ ಈಗ ಎಲ್ಲಾನು ಚೆನ್ನಾಗಿ ಇನ್ಕಾರ್ಪೊರೇಟ್ ಮಾಡೋಣ. ಇಟ್ ಜಸ್ಟ್ ಹ್ಯಾವ್ ಟು ಬಿ ಇನ್ ಬಾಲ್ ಕನ್ಸಿಸ್ಟೆನ್ಸಿ. ವೆನ್ ಐ ಮೀನ್ ಬಾಲ್ ಕನ್ಸಿಸ್ಟೆನ್ಸಿ, ಐ ಟೇಕ್ ದಿಸ್. ಈ ಥರ ಒಂದು ಬಾಲ್ ಫಾರ್ಮ್ ಆದರೆ ಆಯಿತು. ನೀವು ಕುಕೀಸ್ನ ಎಲ್ಲನೂ ಒಂದೇ ಥರ ವೇ ಮಾಡಿಕೊಂಡು ತೂಕ ಹಾಕ್ಕೊಂಡು, ಸಪೋಸ್ ಲೈಕ್ 30 ಗ್ರಾಮ್ಸ್ 40 ಗ್ರಾಮ್ಸ್ 50 ಗ್ರಾಮ್ಸ್ವರೆಗೂ ನೀವು ಒಂದೊಂದು ಕುಕಿಂಗ್ ಮಾಡ್ಕೋಬೋದು. ಇಲ್ಲಾಂದ್ರೆ ರ್ಯಾಂಡಮ್ ಆಗಿ ನೀವು ಮನೇಲೆ ಕನ್ಸಂಪ್ಷನ್ಗೆ ಅಂದರೆ ಈ ಥರ ಮಾಡಿ ಈ ಥರ ಒಂದು ಕುಕಿ ಶೇಪಕ್ಕೆ ತಂದರೆ ಆಯಿತು. ಸಿಂಪಲ್. ವಿಲ್ ಜಸ್ಟ್ ಮೇಕ್ ಸಮ್ ಬಾಲ್ಸ್. ಸಿಂಪಲ್. So you can bake this for 20 minutes at 180 degrees. And so actually ಕುಕ್ಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಮನೇಲೆಲ್ಲ ಟ್ರೈ ಮಾಡಿ ನನ್ನ ಕಮೆಂಟ್ಸಲ್ಲಿ ಹೇಳಿ ಹೇಗಿತ್ತು ಕುಕ್ಕಿ ಅಂತ. ಆಮೇಲೆ ನಮ್ಮನ್ನ ಫಾಲೋ ಮಾಡಿ. ಐ ವಿಲ್ ಗಿವ್ ಯು ಮೋರ್ ರೆಸಿಪೀಸ್ ಇನ್ ದ ಕಮಿಂಗ್ ವೀಕ್ಸ್. ಸೊ ಓವನಲ್ಲಿ ಹಾಕ್ತಾ ಇದ್ದೀನಿ. So we'll set the temperature to 180 degrees. Okay, and we'll keep the timer to 20 minutes. So ಒಳ್ಳೆ ನಮ್ಮ ಕುಕ್ಕಿ ರೆಡಿ ಆಗಿದೆ. ಹೇಗೆ ಬಂದಿದೆ ಅಂತ ನೋಡೋಣ ಕುಕ್ಕಿನ. ಓ ವಾವ್, ಸ್ಮೆಲ್ ಅಂತೂ ಅಮೇಜಿಂಗ್ ಆಗಿ ಬರ್ತಾ ಇದೆ ಕುಕ್ಕಿದು. ಸ್ಪೈಸಸ್ ಜೊತೆ ಬಟರ್ ಎಲ್ಲ ಮಿಕ್ಸ್ ಆಗಿ ಎಲ್ಲ ಬಳಿಗೂ ಕ್ಯಾಶ್ಯೂಸ್ ಸಿಗೋ ಥರ ಚಿಕ್ಕ ಕ್ಯಾಶ್ಯೂಸ್ ಹಾಕಿದ್ದೀವಿ. ಇದನ್ನ ಓವನಿಂದ ಆಚೆ ತೆಗಿಯೋಣ, ಕುಕ್ಕಿ ಹೇಗೆ ಬಂದಿದೆ ಅಂತ ನೋಡೋಣ. ಇದು ಸ್ಮೆಲ್ ಅಂತೂ ನೋಡ್ತಾ ಇದ್ರೆ ಫ್ರೇಗ್ರೆನ್ಸ್ ಹೇಗೆ ಬರ್ತಾ ಇದೆ ಅಂತ ಮಸಾಲಾ ಬಿಸ್ಕೆಟ್ ಎತ್ತಿ ತಿನ್ನೋಣ ಅಂತ ಅನಿಸ್ತಾ ಇದೆ. ಬಟ್ ಡೈರೆಕ್ಟ್ ಆಗಿ ತಿನ್ನಬಾರ್ದು. ಇನ್ನು ಫ್ಲೇವರ್ ಸ್ವಲ್ಪ ಬರ್ಬೇಕಂದ್ರೆ ಅಟ್ಲೀಸ್ಟ್ ಸ್ವಲ್ಪ ರೂಮ್. ಸೊ ಅಲ್ಲಿವರೆಗೂ ಸೈಡಲ್ಲಿ ಇಟ್ಟಿರೋಣ. ಫುಲ್ ಕಂಪ್ಲೀಟ್ ರೂಮ್ ಟೆಂಪರೇಚರ್ ಬಂದಾದ್ಮೇಲೆ ಟೇಸ್ಟ್ ಮಾಡಿ ನೋಡೋಣ. ನಮ್ಮ ಕುಕೀಸ್ ಬೇಕಾಗಿ ರೆಡಿ ಆಗಿದೆ. ಇನ್ ಕೇಸ್ ನೀವು ಕುಕಿ ಸೈಜಿನ ದೊಡ್ಡದು ಮಾಡ್ತಾ ಇದ್ದೀರಾ ಅಂದರೆ ಇನ್ನೊಂದು 5 ಮಿನಿಟ್ಸ್ ಎಕ್ಸ್ಟ್ರಾ ಬೇಕ್ ಮಾಡಬೇಕಾಗಿ ಬರುತ್ತೆ. ಚಿಕ್ಕ ಸೈಜ್ ಮಾಡ್ತಾ ಇದ್ದೀರಾ ಅಂದರೆ 20 ಮಿನಿಟ್ಸ್ ಇಸ್ ಫೈನ್, ಆರಾಮಾಗಿ ಬೇಕ್ ಮಾಡ್ಕೋಬೋದು. ನನ್ನ ಸೈಜ್ ಈ ಥರ 40 ಗ್ರಾಮ್ಸು 40 to 45 ಗ್ರಾಮ್ಸ್ ಬೇಕ್ ಮಾಡೋ ಹಾಗಿದ್ರೆ ನೀವು ಒಂದು 25 ಮಿನಿಟ್ಸ್ ಬೇಕ್ ಮಾಡಿ ಕರೆಕ್ಟಾಗಿ ಬರುತ್ತೆ ಕುಕೀಸ್. ಓಕೆನಾ? ಸೊ ನಮ್ಮ ಕುಕಿ ನೋಡೋಣ ಹೇಗಿದೆ ಅಂತ ಈಗ. Oh, it's smelling so good.
ಸೊ ಲೆಟ್ಸ್ ಟ್ರೈ ಅವರ್ ಕುಕಿ. ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಕುಕಿ. ನಿಮ್ಗೆ ಬೇರೆ ಏನಾದ್ರು ನಾನು ರೆಸಿಪೀಸ್ ಬೇಕಂದರೆ ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ರೆಸಿಪಿ ನೀವೇನು ಕಮೆಂಟಲ್ಲಿ ಹಾಕ್ತೀರಾ, ಐ ಗೆಟ್ ಅ ನ್ಯೂ ರೆಸಿಪಿ ಫಾರ್ ಯು ಗೈಸ್ ಅಗೇನ್ ನೆಕ್ಸ್ಟ್. ಸೊ ಹೋಪ್ ಯು ಲೈಕ್ ಇಟ್ ದ ವಿಡಿಯೋ. ಸೊ ಫಾರ್ ಮೋರ್ ವಿಡಿಯೋಸ್ ಆ್ಯಂಡ್ ರೆಸಿಪೀಸ್ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು. ಬಾಯ್.